ನಮಸ್ತೆ. ಶ್ರೀ ಪರಂಜ್ಯೋತಿಯವರ ಪವಾಡವನ್ನು ಕೇಳೋಣ. ನಾನು ತೆಲಂಗಾಣದ ಕೋತಾಗುಡೆಂನ TYS ಪ್ರಸಾದ್. ನಮ್ಮ ಜೀವನವನ್ನು ಮಹತ್ತರವಾಗಿ ಪರಿವರ್ತಿಸಿದ ಪವಾಡವನ್ನು ನಾನು ಹಂಚಿಕೊಳ್ಳುತ್ತಿದ್ದೇನೆ. 2018ರಲ್ಲಿ ನನ್ನ ಮಗ ಸುಮಾರು 8 ವರ್ಷದವನಾಗಿದ್ದಾಗ ಅವನ ಕುತ್ತಿಗೆಯ ಸಂದಿಯಲ್ಲಿ ಕ್ಯಾನ್ಸರ್ ಕಾಣಿಸಿಕೊಂಡಿತು. ನಾವು ಅವನ ಆರೋಗ್ಯ ಮತ್ತು ಮುಂದಿನ ಜೀವನದ ಬಗ್ಗೆ ಅತ್ಯಂತ ಚಿಂತಿತರಾಗಿದ್ದೆವು. ಒಬ್ಬ ಭಕ್ತನಾಗಿ ನಾನು ಅವನೊಂದಿಗೆ ಶ್ರೀ ಅಮ್ಮ ಮತ್ತು ಶ್ರೀ ಭಗವಾನರ ವೈಯಕ್ತಿಕ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ಅವನು ಅವರ ಆಶೀರ್ವಾದವನ್ನು ಪಡೆದನು ಮತ್ತು ಬಾಲ್ಯದಲ್ಲಿಯೇ ನೇಮಂನಲ್ಲಿ ಮಕ್ಕಳ ಕೋರ್ಸ್ನಲ್ಲಿ ಭಾಗವಹಿಸಿದ್ದ. ನನ್ನ ಮಗ ತ್ವರಿತವಾಗಿ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವಂತೆ ನಾವು ಶ್ರದ್ಧೆಯಿಂದ ಪ್ರಾರ್ಥಿಸಿದೆವು. ನಾವು ತಕ್ಷಣವೇ ಅವನ ಚಿಕಿತ್ಸೆಯನ್ನು ಪ್ರಾರಂಭಿಸಿದೆವು. ಶ್ರೀ ಪರಂಜ್ಯೋತಿಯವರ ಕೃಪೆಯಿಂದ 1 ವರ್ಷದ ಚಿಕಿತ್ಸೆಯಿಂದ ಅವನು ಗುಣಮುಖನಾಗಿ ಈಗ ಸಂಪೂರ್ಣ ಆರೋಗ್ಯವಾಗಿದ್ದಾನೆ. ಅವನು ಶಕ್ತಿಯುತನಾಗಿದ್ದು ಉತ್ಸಾಹಭರಿತನಾಗಿ ಮತ್ತು ಅವನ ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಶ್ರೀ ಪರಂಜ್ಯೋತಿಯವರ ಕರುಣೆಯಿಂದಾಗಿ ಅವನ ವೈದ್ಯಕೀಯ ವೆಚ್ಚದ ಆರ್ಥಿಕ ಹೊರೆಯನ್ನು ನಾವು ಹೊರಬೇಕಾಗಿರಲಿಲ್ಲ. ನಮ್ಮ ಸಂಸ್ಥೆಯು ನನ್ನ ಮಗನ ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನು ಭರಿಸುತ್ತಿದೆ. ನನ್ನ ಮಗನಿಗೆ ಸಂಪೂರ್ಣ ಆರೋಗ್ಯ ನೀಡಿ ಮತ್ತು ಅವನ ಜೀವನವನ್ನು ಉಳಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿಯವರಿಗೆ ನಾನು ಅಪಾರವಾಗಿ ಕೃತಜ್ಞನಾಗಿದ್ದೇನೆ. ಶ್ರೀ ಪರಂಜ್ಯೋತಿಯವರಿಗೆ ನನ್ನ ಅನಂತ ಧನ್ಯವಾದಗಳು. ಆರೋಗ್ಯ ಪ್ರದಾತ ಪರಮಾತ್ಮ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ.